ಹಾಯ್ ಫ್ರೆಂಡ್ಸ್, ಬಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಬ್ಬ ವಿಶೇಷವಾದ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದು ಭಾರತ ದೇಶದ ಒಂದು ಕುಗ್ರಾಮದಲ್ಲಿ ಹುಟ್ಟಿದ ವ್ಯಕ್ತಿ. ನಮ್ಮ ದೇಶದ ಖ್ಯಾತಿಯನ್ನು ವಿಶ್ವವ್ಯಾಪ್ತಿ ಮಾಡಿದ ವ್ಯಕ್ತಿ ಆತ. ಪಾಕಿಸ್ತಾನದ ಪ್ರಖ್ಯಾತ ರನ್ನರಾದ ಅಬ್ದುಲ್ ಖಲೀದ್ನನ್ನ ತನ್ನ ದೇಶದ ನೆಲದಲ್ಲೇ ಸೋಲಿಸಿ ಪಾಕಿಸ್ತಾನದ ಅಧ್ಯಕ್ಷನಿಂದಲೇ ಶಹಬಾಜ್ ಗಿರಿ ಪಡೆದ ಅದ್ಭುತವಾದ ಸ್ಪ್ರಿಂಟರ್. ವೇಗಕ್ಕೆ ಮತ್ತೊಂದು ಹೆಸರಾದ ಈತನನ್ನ ಎಲ್ಲರೂ ಕರೀತಾ ಇದ್ದಿದ್ದು ಫ್ಲೈಯಿಂಗ್ ಸಿಂಗ್ ಎಂದು. ಈತ ಪಾಲ್ಗೊಂಡಿದ್ದ ಅನೇಕ ಸ್ಪರ್ಧೆಯಲ್ಲಿ 77 ಬಾರಿ ವಿಜೇತವನ್ನು ಸಾಧಿಸಿದ. ಅಂದರೆ ಈತನ ಸಾಧನೆಯ ಹಿಂದಿರುವ ಶ್ರಮ ನಮಗೆ ಅರ್ಥವಾಗಬೇಕು. ಕೇವಲ ನಮ್ಮ ದೇಶದಲ್ಲಿ ಅಲ್ಲದೆ ಪ್ರಪಂಚ ವ್ಯಾಪ್ತಿಯಲ್ಲಿ ತಮ್ಮ ಅದ್ಭುತವಾದ ಶೈಲಿಯಿಂದ ಹಾಗೂ ತನ್ನ ವ್ಯಕ್ತಿತ್ವದಿಂದ ಅಭಿಮಾನಿ ಬಳಗವನ್ನೇ ಸಂಪಾದಿಸಿದ ಓಟಗಾರನೇ ಮಿಲ್ಖಾ ಸಿಂಗ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮಿಲ್ಖಾ ಸಿಂಗ್ ರವರ ಜೀವನ ಚರಿತ್ರೆಯನ್ನು ತೋರಿಸ್ತೀವಿ ನೋಡಿ. ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮಿಲ್ಖಾ ಸಿಂಗ್ ರವರು ತಮ್ಮ ಬಾಲ್ಯವನ್ನು ಅಷ್ಟು ಸುಲಭವಾಗಿ ಕಳೆದಿರಲಿಲ್ಲ. ತಮ್ಮ ಬಾಲ್ಯದಲ್ಲಿ ಅದೆಷ್ಟೋ ಕಷ್ಟಗಳನ್ನು, ನೋವುಗಳನ್ನು ಮತ್ತು ಅವಮಾನಗಳನ್ನು ಅನುಭವಿಸಬೇಕಾಗುತ್ತೆ. ತಮಗೆ ಇನ್ನೂ ಸರಿಯಾಗಿ ಬುದ್ಧಿ ಬಾರದ ಕಾಲದಲ್ಲೇ ಅವರ ತಂದೆ ತಾಯಿ ಇಬ್ಬರು ಇಹಲೋಕ ತ್ಯಜಿಸುತ್ತಾರೆ. ಆದುದರಿಂದ ಪಾಕಿಸ್ತಾನದಿಂದ ಭಾರತದ ಪಂಜಾಬ್ಗೆ ರೈಲು ಮಾರ್ಗದಲ್ಲಿ ಬರ್ತಾರೆ. 1947ರಲ್ಲಿ ಸಿಖ್ ಮತ್ತು ಹಿಂದೂಗಳ ಮೇಲೆ ಆಗುತ್ತಿದ್ದ ದೌರ್ಜನ್ಯದ ತೀವ್ರತೆಯಿಂದ ಅದರ ಕಾರಣಗಳಿಂದ ಅಲ್ಲಿನಿಂದ ದೆಹಲಿಗೆ ಹೋಗ್ತಾರೆ. ಅಂದಿನಿಂದ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಉಳಿತಾರೆ. ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದಾರೆ ಎಂದು ತಿಳಿದ ಪೊಲೀಸರು ಬಿಹಾರ್ ಜೈಲ್ಗೆ ಹಾಕ್ತಾರೆ. ಆಗ ಅವರ ಸಹೋದರಿ ತಮ್ಮ ಹತ್ರ ಇದ್ದ ಸ್ವಲ್ಪ ಒಡವೆಗಳು ಮತ್ತು ಆಭರಣಗಳನ್ನು ಮಾರಿ ಮಿಲ್ಖಾ ಸಿಂಗ್ ರವರನ್ನು ಬಿಡಿಸ್ತಾರೆ. ಇನ್ನು ಮುಂತಾದ ನೋವು, ಕಷ್ಟಗಳು ಮತ್ತು ಅವಮಾನಗಳನ್ನು ನೋಡ್ತಾರೆ ಮಿಲ್ಖಾ ಸಿಂಗ್. ಮಿಲ್ಖಾ ಸಿಂಗ್ ರವರಿಗೆ ಅವರ ಸ್ನೇಹಿತರು ಆರ್ಮಿಗೆ ಸೇರುವಂತೆ ಹೇಳ್ತಾರೆ. ಆದರೆ ಮಿಲ್ಖಾ ಸಿಂಗ್ ತುಂಬಾ ಪ್ರಯತ್ನ ಮಾಡಿ ವಿಫಲರಾಗ್ತಾರೆ. ತಮಗೆ ಯಾವುದೇ ತೊಂದರೆ ಬಂದರೂ ಕೂಡ ಸೇನೆಗೆ ಸೇರಲು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅದೇ ರೀತಿ 3 ಬಾರಿ ವಿಫಲರಾಗಿ 4ನೇ ಬಾರಿ ಭಾರತ ಸೇನೆಗೆ 1951ರಲ್ಲಿ ಸೆಲೆಕ್ಟ್ ಆಗ್ತಾರೆ. ಇಲ್ಲಿಯವರೆಗೆ ಕತ್ತಲಲ್ಲಿ ಇದ್ದ ತನ್ನ ಜೀವನ ಬೆಳಕಿನ ಕಡೆ ಪ್ರಯಾಣ ಮಾಡುತ್ತೆ. ಅದೇ ರೀತಿ ಹೊಸದಾಗಿ ಆಯ್ಕೆಯಾದ ಯೋಧರಿಗೆ ಭಾರತ ಸೇನೆಯ ವತಿಯಿಂದ ಕಡ್ಡಾಯವಾಗಿ ರನ್ನಿಂಗ್ ಅನ್ನು ನೇಮಿಸ್ತಾರೆ. ನಮ್ಮ ಭಾರತ ಸೈನ್ಯ ಕೂಡ ಇದರಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಮಿಲ್ಖಾ ಸಿಂಗ್ ಇದರಿಂದಾಗಿ ಭಾರತ ಸೈನ್ಯ ಕ್ರೀಡೆಗಳಲ್ಲಿ ಇವರಿಗೆ ತರಬೇತಿ ಕೊಡಲು ಶುರು ಮಾಡುತ್ತೆ. ಹೀಗೆ ಮಿಲ್ಖಾ ಸಿಂಗ್ಗೆ ಕ್ರೀಡೆ ಜಗತ್ತು ಪರಿಚಯವಾಗುತ್ತೆ. ಹೀಗಾಗಿ ಮಿಲ್ಖಾ ಸಿಂಗ್ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನನಗೆ ರನ್ನಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ, ಒಲಿಂಪಿಕ್ ಅಂದರೆ ಏನು ಅಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ಇದನ್ನೆಲ್ಲ ನನಗೆ ನಮ್ಮ ಭಾರತ ಸೇನೆ ಪರಿಚಯ ಮಾಡಿಸಿತು ಅಂತ ಹೇಳ್ತಾರೆ. ನಂತರ 1956ರಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ 200 ಮೀಟರ್ ಹಾಗೂ 400 ಮೀಟರ್ ಓಟದಲ್ಲಿ ಮಿಲ್ಖಾ ಸಿಂಗ್ ಭಾರತದ ಪರವಾಗಿ ಪಾಲ್ಗೊಳ್ತಾರೆ. ಇವರಿಗೆ ಸರಿಯಾದ ಟ್ರೈನಿಂಗ್, ಫಿಟ್ನೆಸ್ ಹಾಗೂ ಸ್ಕಿಲ್ಸ್ ಇಲ್ಲದ ಕಾರಣ ತಮ್ಮ ಮೊದಲ ಪಂದ್ಯದಲ್ಲಿ ಸೋಲನ್ನು ಅನುಭವಿಸ್ತಾರೆ. ಇದೇ ಸಂದರ್ಭದಲ್ಲಿ 400 ಮೀಟರ್ ಓಟದಲ್ಲಿ ಚಾರ್ಲೆಸ್ ಜಾನ್ಸ್ಕಿನ್ ಎನ್ನುವ ವ್ಯಕ್ತಿಯು ಪರಿಚಯವಾಗುತ್ತೆ. ಇವರು ಮಿಲ್ಖಾ ಸಿಂಗ್ಗೆ ಒಳ್ಳೆಯ ಶಿಕ್ಷಣದ ಪದ್ಧತಿಯ ಬಗ್ಗೆ ಮತ್ತು ಸಾಧನೆ ಮಾಡುವ ಬಗ್ಗೆ ವಿವರವಾಗಿ ಹೇಳಿ ಮಿಲ್ಖಾ ಸಿಂಗ್ ರವರನ್ನು ಹುರಿದುಂಬಿಸ್ತಾರೆ. ಅವರ ಗೆಳೆಯನ ಮಾತಿನಂತೆ ಪ್ರಭಾವಿತರಾದ ಮಿಲ್ಖಾ ಸಿಂಗ್ ತಮ್ಮ ಓಟದ ಬಗ್ಗೆ ಕಾಳಜಿ ವಹಿಸಿ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಇದರಿಂದಾಗಿ ತಮ್ಮ ಓಟದ ವೇಗವನ್ನು ಹೆಚ್ಚಿಸುತ್ತಾ ಮುಂದಿನ ಸ್ಪರ್ಧೆಗಳಿಗೆ ಸಿದ್ಧರಾಗ್ತಾರೆ. ಮಿಲ್ಖಾ ಸಿಂಗ್ ಬಾಲ್ಯದಿಂದಲೇ ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಸುಮಾರು 10 ಕಿಲೋಮೀಟರ್ ಓಡುವ ಅಭ್ಯಾಸವಿತ್ತು. ಅದೇ ಅಭ್ಯಾಸ ತನ್ನ ತರಬೇತಿಗೆ ಉಪಯೋಗವಾಗುತ್ತೆ. ಇದಾದ ನಂತರ 1958ರಲ್ಲಿ ನಡೆದ ಒಂದು ಓಟದ ಪಂದ್ಯದಲ್ಲಿ ರಾಕೆಟ್ನ ವೇಗದಲ್ಲಿ ಓಡಲು ಶುರು ಮಾಡ್ತಾರೆ. ಅಲ್ಲಿದ್ದ ಜನರನ್ನ ಆಶ್ಚರ್ಯಪಡಿಸ್ತಾರೆ. ಈ ಪಂದ್ಯದಲ್ಲಿ ದಾಖಲೆ ಬರೆದು 200 ಮತ್ತು 400 ಮೀಟರ್ ಓಟದಲ್ಲಿ ಗೋಲ್ಡ್ ಮೆಡಲ್ ಅನ್ನು ಕೂಡ ಗೆಲ್ತಾರೆ. ಹಾಗೆ ಕಾಮನ್ವೆಲ್ತ್, ಅಂತರ್ಜಾತೀಯ ಕ್ರೀಡೆಗಳಲ್ಲಿ 46.6 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ತಿ ಮಾಡಿ ಗೋಲ್ಡ್ ಮೆಡಲ್ ಅನ್ನು ಕೂಡ ಗೆದ್ದು ದಾಖಲೆ ಬರೀತಾರೆ. ಅದೇ ರೀತಿ ಬಂಗಾರದ ಪದಕವನ್ನು ಗೆದ್ದು ಭಾರತೀಯ ಎಂಬ ಹೆಸರಿಗೆ ಮಿಲ್ಖಾ ಸಿಂಗ್ ಪಾತ್ರರಾಗ್ತಾರೆ. 2013ರವರೆಗೆ ಕಾಮನ್ವೆಲ್ತ್ ಗೇಮ್ನಲ್ಲಿ ಮಿಲ್ಖಾ ಸಿಂಗ್ ಮಾಡಿದ ಸಾಧನೆಯನ್ನು ಯಾವ ಭಾರತೀಯ ಕ್ರೀಡಾಪಟು ಕೂಡ ಇಂತಹ ಸಾಧನೆ ಮಾಡಿಲ್ಲ.
ಹಂತ ಹಂತವಾಗಿ ಸಾಧನೆಯ ಮೆಟ್ಟಿಲನ್ನು ಏರಿದ ಮಿಲ್ಖಾ ಸಿಂಗ್ಗೆ ಊಹಿಸಿದ ರೀತಿಯಲ್ಲಿ ಪಾಕಿಸ್ತಾನದಿಂದ ಆಹ್ವಾನ ಬರುತ್ತೆ. ಅದೇನು ಅಂದರೆ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಪ್ರಮುಖ ಓಟಗಾರನಾದ ಅಬ್ದುಲ್ ಖಲೀದ್ನ ಜೊತೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮಿಲ್ಖಾ ಸಿಂಗ್ ಹೇಳ್ತಾರೆ. ತಮಗೆ ಆದ ಅವಮಾನದಿಂದ ಮಿಲ್ಖಾ ಸಿಂಗ್ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸ್ತಾರೆ. ಆಗಲೇ ಮಿಲ್ಖಾ ಸಿಂಗ್ ಅನ್ನ ಭೇಟಿಯಾದ ಪ್ರಧಾನಿ ನೆಹರೂರವರು, ನಿಮ್ಮ ಹಳೆಯ ವಿಚಾರಗಳನ್ನು ನಿಮ್ಮ ಬದುಕಿಗೆ ಅಡ್ಡವಾಗಬಾರದು, ಇದು ನಿಮ್ಮ ಒಬ್ಬರ ಓಟವಲ್ಲ, ಇದು ನಮ್ಮ ದೇಶದ ಓಟ ಅಂತ ಹೇಳಿ ಮಿಲ್ಖಾ ಸಿಂಗ್ಗೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಪ್ರೋತ್ಸಾಹ ಕೊಡ್ತಾರೆ. ಮಿಲ್ಖಾ ಸಿಂಗ್ ದೇಶವು ತನ್ನ ಮೇಲೆ ಇಟ್ಟ ನಂಬಿಕೆಯನ್ನ ಮಸಿ ಮಾಡೋದಿಲ್ಲ. ಪಾಕಿಸ್ತಾನದಲ್ಲಿ ತನಗೆ ಮತ್ತು ಅಬ್ದುಲ್ ಖಲೀದ್ಗೆ ನಡೆದ ಓಟದ ಪಂದ್ಯದಲ್ಲಿ ಅತ್ಯಂತ ವೇಗದಲ್ಲಿ ಓಡಿ ಮಿಲ್ಖಾ ಸಿಂಗ್ ಅಬ್ದುಲ್ ಖಲೀದ್ ಅನ್ನ ಸೋಲಿಸ್ತಾರೆ. ಮಿಲ್ಖಾ ಸಿಂಗ್ ಅವರ ವೇಗವಾದ ಓಟವನ್ನು ನೋಡಿದ ಪಾಕಿಸ್ತಾನದ ಅಧ್ಯಕ್ಷ ಅವರಿಗೆ ಫ್ಲೈಯಿಂಗ್ ಸಿಂಗ್ ಅಂತ ಕರೀತಾರೆ. ಇದಾದ ನಂತರ 1960ರಲ್ಲಿ 100 ಮೀಟರ್ ಓಟದ ಸ್ಪರ್ಧೆಗೆ ಮಿಲ್ಖಾ ಸಿಂಗ್ ಆಯ್ಕೆಯಾಗ್ತಾರೆ. ಈ ಸ್ಪರ್ಧೆ ಮಿಲ್ಖಾ ಸಿಂಗ್ರ ಜೀವನದಲ್ಲಿ ಚಿರಸ್ಮರಣೀಯ. ಎಲ್ಲರಿಗೂ ಮಿಲ್ಖಾ ಸಿಂಗ್ ಗೋಲ್ಡ್ ಮೆಡಲ್ ಅನ್ನು ಗೆಲ್ತಾರೆ ಎಂಬ ವಿಶ್ವಾಸವಿರುತ್ತೆ. ಯಾರೆಲ್ಲ ವಿಶ್ವಾಸದಂತೆಯೇ ಈ ಸ್ಪರ್ಧೆಯ ಪ್ರಾರಂಭದಲ್ಲಿ ಮೊದಲ ಸ್ಥಾನದಲ್ಲಿದ್ದ ಮಿಲ್ಖಾ ಸಿಂಗ್ ಇದ್ದಕ್ಕಿದ್ದಂತೆ ತಮ್ಮ ವೇಗ ಕಡಿಮೆಯಾಗುತ್ತೆ. ಇದರಿಂದ ಬೇರೆ ಸ್ಪರ್ಧಿಗಳು ಇವರನ್ನ ದಾಟಿ ಸ್ಪರ್ಧೆಯಲ್ಲಿ ಗೆಲ್ತಾರೆ. ಈ ಸ್ಪರ್ಧೆಯಲ್ಲಿ ಮಿಲ್ಖಾ ಸಿಂಗ್ 4ನೇ ಸ್ಥಾನ ಬರುತ್ತೆ. ಅದೇ ಮಿಲ್ಖಾ ಸಿಂಗ್ 45.753 ಸೆಕೆಂಡ್ಗಳಲ್ಲಿ ಈ ಸ್ಪರ್ಧೆಯನ್ನು ಪೂರ್ತಿ ಮಾಡಿರ್ತಾರೆ. ಈ ವೇಗ ಭಾರತ ದೇಶದಲ್ಲಿ 40 ವರ್ಷ ರೆಕಾರ್ಡ್ ಆಗಿ ಉಳಿದಿತ್ತು. ಒಬ್ಬ ಕ್ರೀಡಾಕಾರನಾಗಿ ಹಾಗೂ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಭಾರತ ದೇಶಕ್ಕೆ ತನ್ನ ಸೇವೆಯನ್ನು ಸಲ್ಲಿಸಿದ ಮಿಲ್ಖಾ ಸಿಂಗ್ಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿದ ಮಿಲ್ಖಾ ಸಿಂಗ್ ರವರು ಜೂನ್ 18, 2021 ರಾತ್ರಿ 11 ಗಂಟೆಗೆ ಈ ಲೋಕ ತ್ಯಜಿಸ್ತಾರೆ. ಒಂದು ಸಾಮಾನ್ಯ ಮಧ್ಯತರಗತಿಯಲ್ಲೇ ಹುಟ್ಟಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಕಷ್ಟಗಳನ್ನು, ನೋವುಗಳನ್ನು ಮತ್ತು ಅವಮಾನಗಳನ್ನು ಅನುಭವಿಸಿ ದೇಶವೇ ಗರ್ವ ಪಡುವ ಹಾಗೆ ಕ್ರೀಡಾಕಾರನಾಗಿ ಬೆಳೆದು ಭಾರತ ದೇಶದ ಕ್ರೀಡಾ ಚರಿತ್ರೆಯಲ್ಲೇ ತನ್ನದೇ ಆದ ಒಂದು ಸಾಧನೆ ಮಾಡಿದ ಮಿಲ್ಖಾ ಸಿಂಗ್ ರವರ ಜೀವನ ಕೋಟ್ಯಾಂತರ ಜನರಿಗೆ ಆದರ್ಶವಾಗಿದೆ. ಇದು ಫ್ರೆಂಡ್ಸ್ ಮಿಲ್ಖಾ ಸಿಂಗ್ ರವರ ಜೀವನ ಚರಿತ್ರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ.